मीडिया के लिए उसका उतने पेशेंस नहीं है. Don't worry. ಒಂದು ತುಮಕೂರು ರೈಲ್ವೆ ಸ್ಟೇಷನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮಗೆಲ್ಲ ಗೊತ್ತಿದೆ, ಪೂಜೆ ಮಾಡಿ ಕೆಲಸ ಶುರು ಮಾಡಿದ್ದೀವಿ. ಇದನ್ನು ಮುಂದಿನ ವರ್ಷ ಮೇ ತಪ್ಪರ ಜೂನ್ನಲ್ಲಿ ಉದ್ಘಾಟನೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿ, ಇಲ್ಲಿ ಕೆಲವು ಸವಲತ್ತುಗಳು, ಕೆಲವು ಕಡೆ ಇನ್ನೊಂದಷ್ಟು ಕೆಲಸ ಕಾರ್ಯಗಳು ಸೇರಿರಲಿಲ್ಲ. ಈ ಕಾಂಪೌಂಡು ನನಗೆ ಒಂದು 5-6 ದಿನಕ್ಕೆ 4-5 ಬರ್ತಾ ಇರ್ತವೆ. ಅವರು ಕಾಂಪೌಂಡ್ ಹತ್ತೋದು, ಕೆಳಗಡೆ ಇಳಿಯೋದು, ಮತ್ತೆ ಹತ್ತೋದು, ಅವಾಗ ಟ್ರೈನ್ಗಳು ಬಂದು ಏನಾರು ಹೋದಾಗ ಇಲ್ಲೇ ಹೋಗೋದು ಇವೆಲ್ಲ ಆಗಿ ಅನಾಹುತಗಳಾಗ್ತವೆ ಅನ್ನೋ ದೃಷ್ಟಿಯಿಂದ ಅದನ್ನು 12 ಅಡಿ ಮೇಲ್ಪಟ್ಟು ಹೆಚ್ಚು ಯಾವ ರೀತಿ ಸೇಫ್ಟಿ ಮಾಡ್ತಿರೋ ಮಾಡಿ ಅಂತ ಹೇಳಿದ್ದೀವಿ. ಮತ್ತು ಪ್ಲಾಟ್ಫಾರಮ್ಮು ಎಲ್ಲೆಲ್ಲಿ ಚೆನ್ನಾಗಿದೆಯೋ ಬಾಕಿದೆಲ್ಲವನ್ನು ತೆಗೆದು ಎಲ್ಲೆಲ್ಲಿ ಬರೀ ಸಿಮೆಂಟ್ ಹಾಕಿದೆಯೋ ಅದಕ್ಕೆಲ್ಲವೂ ಕೂಡ ಫ್ಲೋರಿಂಗ್ ಮಾಡಿ ಅದನ್ನು ನೀಟಾಗಿ ಆಗಬೇಕು. ಮತ್ತು ಯಾವುದೂ ಕೂಡ ಇದಾಗಬಾರ್ದು. ಬಾತ್ರೂಮ್ಸ್ಗಳು ತುಂಬ ವ್ಯವಸ್ಥಿತವಾಗಬೇಕು. 600 ಟೂ ವೀಲರ್ಸ್ನ ನಿಲ್ಲಿಸ್ತಕ್ಕಂಥ ಅದಕ್ಕೆ ಈಗಾಗಲೇ 1500 ಮಾಡಬೇಕು. ಅದನ್ನು 600 ಮಾಡಿದ್ದಾರೆ, ಅದನ್ನು 1500 ಮಾಡಿ ಅಂತ ಹೇಳಿ ಅಲ್ಲಿ ಇನ್ನೊಂದು ನಮ್ಮದು RLDದು ಜಾಗ ಇದೆ, ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಅದು ಕೂಡ ಒಂದು ಹಂತಕ್ಕೆ ಬಂದಿದೆ. ಅದಲ್ದಿರ ನಮ್ಗೆ ಇವತ್ತು 4 20 ಕಾರ್ ನಿಲ್ಲಿಸೋದಕ್ಕೆ ಅವಕಾಶ ಇದೆ. ಅದನ್ನು ಕನಿಷ್ಠ ಇನ್ನೊಂದು 100 ನಿಲ್ಲಿಸದೆ ಹೋದರೆ ಇಲ್ಲಿ ಬಂದು ನಿಲ್ಲಿಸಿ ಮತ್ತೆ ಬೆಂಗಳೂರಿಗೆ ಹೋಗೋದು, ಬೇರೆ ಬೇರೆ ಕಡೆ ಹೋಗೋದು, सिटी को जाने का ಎಲ್ಲ इसलिए RLD का क्या लैंड है, वो लैंड करको उसमें कितने हमें 2 व्हीलर्स को आता है, कितने 4 व्हीलर्स को आता है, ಚೆಕ್ ಕರ್ಕು ನೀವು ಮಾಡಿ ಅದನ್ನು ಕೂಡ ಕೊಡಿ ಅಂತ ಒಂದು ಮಾತನ್ನು ಹೇಳಿದ್ದೀನಿ. ಮತ್ತು ಇನ್ನೊಂದು ಒಂದೇ ಒಂದು FOB ಹಾಕಿದ್ದು ಮೊನ್ನೆ ಮಾಡಿದ್ವಿ, ನಾವೇ ಬಂದ್ಮೇಲೆ ಮಾಡಿದ್ವಿ. ಇನ್ನೂ ಒಂದು FOBನ ಮಾಡಿ ಜನ ಓಡಾಡೋಕ್ಕೆ ಮಾಡೋಕ್ಕೆ ಮತ್ತೊಂದು ಆಗೋಕ್ಕೆ ಇದಾಗಬೇಕಾಯ್ತದೆ. ಇದಾದಮೇಲೆ ನಮ್ಮದು 3 ಮತ್ತು 4ನೇ ಲೈನು ಸುಮಾರು 3400 ಕೋಟಿಗೂ ಮೇಲ್ಪಟ್ಟು ಅದಕ್ಕೆಲ್ಲ ಕಾರಣರು ನಮ್ಮ ಅಸುತೋಷಿದ್ದಾರೆ. ಮತ್ತು ಎಲ್ಲ ಅಧಿಕಾರಿಗಳು ಈಗಾಗಲೇ ದೆಹಲಿಗೆ ಬಂದಿದೆ, 2 ಸಭೆಗಳಾಗಿದೆ, DPR ರೆಡಿ ಆಗ್ತಾಯಿದೆ. ಅದನ್ನು ಸ್ಯಾಂಕ್ಷನ್ ಮಾಡಿಸಿ ಕೆಲಸ ಶುರು ಮಾಡಬೇಕಾಗಿದೆ. ಸರವೇಗದಲ್ಲಿ ಬೆಂಗಳೂರಿಗೆ ಹೊಂದಿಕೊಂಡಂಗೆ ಯಾವುದಾದ್ರೂ ಒಂದು ನಗರ ಬೆಳವಣಿಗೆಗೆ ಅವಕಾಶ ಇರ್ತಕ್ಕಂಥದ್ದು ಅದು ತುಮಕೂರು. ಆ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ರೈಲ್ವೆ ಮತ್ತು ಹೈವೇ ಎರಡೂ ಕೂಡ ಹೊತ್ತನ್ನು ಕೊಡಬೇಕು ಅಂತ ದೃಷ್ಟಿಯಿಂದ ನಾವು ಇವತ್ತು ಇದಕ್ಕೆ ಆದ್ಯತೆಯನ್ನು ಕೊಡ್ತಾಯಿದ್ದೀವಿ. ಮತ್ತು ಸುಮಾರು ವಸತಿ ಗೃಹಗಳು ತುಂಬ ಡಿಲಾಬ್ರೇಟ್ ಆಗಿದ್ವಿ, ಅದೆಲ್ಲವನ್ನು ಒಡ್ಸಾಕಿದ್ದೀವಿ. ರೈಲ್ವೆದು ಅವೆಲ್ಲವನ್ನು ಕೂಡ ಹೊಸದಾಗಿ ಸ್ಟಾಫ್ಗೆ ಕಟ್ಕೊಡ್ತಕ್ಕಂಥದ್ದು ಮಾಡಿದ್ದೀವಿ. ಸುಮಾರು ಇಲ್ಲೇನು ಎಷ್ಟು ಜನ ನೌಕರರಿದ್ದಾರೆ ಅಷ್ಟು ಜನ ನೌಕರರಿಗೂ ಕೂಡ ನಾವು ಮನೆಗಳನ್ನು ಕೊಟ್ಟು ಅಲ್ಲೇ ವಾಸ ಮಾಡಿದ್ರೆ ಸ್ವಲ್ಪ ಟೈಮ್ ಸರಿಯಾಗಿ ಇಮಿಡಿಯೇಟಾಗಿ ಬೇಕಾದಾಗ ಸಿಗ್ತಾರೆ. ಮೂಲಭೂತವಾಗಿ ಏನೇನು ಅವಕಾಶಗಳು ಕೊಡಬೇಕೋ ಆ ಕೊಡ್ತಕ್ಕಂಥದ್ದು ಒಂದು ಕಡೆ ಆದರೆ, ಇದು ಜಿಲ್ಲಾ ಕೇಂದ್ರದಲ್ಲಿ ತುಂಬ ಅತಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ತುಮಕೂರಿನ ಇತಿಹಾಸವನ್ನು ಮತ್ತೊಮ್ಮೆ ಮರುಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಈ ರೈಲ್ವೆ ಸ್ಟೇಷನ್ನು ಕೂಡ ಅದಕ್ಕೆ ಒಂದು ಹೊತ್ತನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಇದು ಆಗೋದ್ರೊಳಗಡೆ ಬೇರೆ ಬೇರೆ ನಮ್ಮ ಇನ್ನಿತರೆ ಕಾರ್ಯಕ್ರಮಗಳು ಇದು ಕೆಲಸ ಕಾರ್ಯಗಳಿವೆ, ಅದು ಕೂಡ ಇದು ಸುಮಾರು 90-100 ಕೋಟಿ ಆಗ್ತದೆ. ಎಲ್ಲ ಸೇರಿ 100 ಕೋಟಿ 90 ಕೋಟಿ ಆಗಿದೆ. ಅದು ಇವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗೋದಾದರೆ ಒಂದು 8-10 ಕೋಟಿ ಆಗ್ಬೋದು. ಅದು ಅಧಿಕಾರಿಗಳು ನೋಡ್ಬಿಟ್ಟು ಹೇಳ್ತಾರೆ. ಯಾವ್ಯಾವ ಡೆಮಾಲಿಷನ್ ಮಾಡಬೇಕೋ ಮಾಡಾಗಿದೆ. ಇನ್ನು ಯಾವುದನ್ನು ತುಂಬ ಡಿಲಾಬ್ರೇಷನ್ ಇದ್ದರೆ ಅದು ತೆಗೆದಾಕಿ ಅಂತ ಹೇಳಿದ್ದೀನಿ. 100 ಕೋಟಿ ಮೇಲೆ ನಮ್ದು ಏನಂತ ಖರ್ಚಾಗೋದಿಲ್ಲ. ನಾನು ಇದನ್ನು 27 ಜೂನ್ ಒಳಗಡೆ ಮುಗಿಸ್ಬೇಕು ಅಂತ ನಾವು ಒಂದು ಅವ್ರಿಗೆ ಕಟ್ಟಾಜ್ಞೆಯನ್ನು ಮಾಡಿದ್ದೀವಿ. ನೇಪಾಳ ದುರಂತ ಇದು ಒಂದು ಇತಿಹಾಸದಲ್ಲಿ ಯಾವತ್ತೂ ಕೂಡ ಆಗಿಲ್ಲ. ಸುಮಾರು 100 ವರ್ಷಗಳಲ್ಲೂ ಕೂಡ ಈ ರೀತಿಯಾದ ದುರಂತ ನಡೆದಿಲ್ಲ ಅನ್ನೋದು ವೈಜ್ಞಾನಿಕವಾಗಿ ಕೆಲವರು ಬುದ್ಧಿಜೀವಿಗಳು ಹೇಳ್ತಕ್ಕಂಥದ್ದು. ಹಾಗಾಗಿ ಇದಾಗಿದೆ. ನಮ್ಮವರು ಕೂಡ ಕೆಲವರು ಕಣ್ಮರೆ ಆಗಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಅದಕ್ಕೆ ಜಾಗೃತಿಯನ್ನು ವಹಿಸಿ ಅಲ್ಲಿಗೆ ಈಗಾಗಲೇ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾರು ಉಳ್ಕೊಂಡಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕರ್ಕೊಬರೋದಕ್ಕೂ ಕೂಡ ವ್ಯವಸ್ಥೆಗಳು ಮಾಡಿದ್ದೀವಿ. ಇಲ್ಲ, ನಮಗೆ ಭಾರತ ಸರ್ಕಾರಕ್ಕೆ ನಾವು ಇವ್ರಿಗೆ ಅಸಿಸ್ಟ್ ಮಾಡ್ತೀವಿ. ರಾಜ್ಯ ಸರ್ಕಾರದ ಕರ್ತವ್ಯ ಅದು. ರೈಲ್ವೆ ಇಲಾಖೆ ಬಂದವ್ರಿಗೆ ನಾವು ಏನು ಮಾಡ್ಕೋತೀವಿ ಅದೇನು ನಾಟ್ ಓನ್ಲಿ ಕರ್ನಾಟಕ ಬಟ್ ಆಲ್ಸೋ ಇನ್ ಯಾವುದೇ ರಾಜ್ಯದಲ್ಲಾದರೂ ಕೂಡ ಅದನ್ನು ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ.